ಕಾಫಿ ನಾಡು ಆದಿಶಕ್ತಾತ್ಮಕ ಹೊರನಾಡು ಅನ್ನಪೂರ್ಣೇಶ್ವರಿಯ ಸನ್ನದಿಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ಆದಿಶಕ್ತಿ ಅನ್ನಪೂರ್ಣೆಗೆ ವಿಶೇಷ ಅಲಂಕಾರ ಹಾಗೂ ಪೂಜೆಯನ್ನ ನಡೆಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕಿನ ಹೊರನಾಡು ಗ್ರಾಮದಲ್ಲಿರುವ ಈ ದೇವಸ್ಥಾನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಾವಿರಾರು ಭಕ್ತರು ಹರಕೆ ಸಲ್ಲಿಸುವ ಮೂಲಕ ರಥೋತ್ಸವದ ಮೆರಗನ್ನ ಹೆಚ್ಚಿಸಿದ್ರು. ಅಲ್ಲದೆ ಇಲ್ಲಿನ ವಿಶೇಷ ಎನಿಸಿರುವ ವಿಷಯವಾಗಿರುವ ಭಕ್ತರು ತೇರಿನ ಚಕ್ರಕ್ಕೆ ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿ ಅನ್ನಪೂರ್ಣೇಶ್ವರಿಯ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಹೊರನಾಡು ಆದಿಶಕ್ತಾತ್ಮಕ ಅನ್ನಪೂರ್ಣೇಶ್ವರಿಯ ದಿವ್ಯ ಸನ್ನಿಧಿಯಲ್ಲಿ ಪಾರಂಪರಿಕವಾಗಿ ಪಾಲ್ಗೊಳ್ಳ ಮಾಸದ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಪಂಚಮಿಯವರೆಗೆ ರಥೋತ್ಸವ ಕಾರ್ಯಕ್ರಮ ಎಂದಿನಂತೆ ನಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪಾಲ್ಗೊಳ್ಳ ಶುಕ್ಲ ತದಿಗೆ ಜಗನ್ಮಾತೆಗೆ ರಥೋತ್ಸವದ ಕಾರ್ಯಕ್ರಮ ಈ ದಿನ ಶುಭ ಮುಹೂರ್ತದಲ್ಲಿ ಸಂಪನ್ನವಾಗಿದೆ. ತಾಯಿಯ ಈ ರಥೋತ್ಸವದಲ್ಲಿ ಊರಿನ ಹೊರಊರಿನ ವಿವಿಧ ಊರುಗಳಿಂದ ಬಂದಿರತಕ್ಕಂಥ ಭಕ್ತರು ತಮ್ಮ ಶ್ರದ್ಧಾಭಕ್ತಿ ಪುರಸ್ಸರವಾಗಿರ್ತಕ್ಕಂಥ ಸೇವೆಯನ್ನು ರಥೋತ್ಸವದಲ್ಲಿ ಭಾಗಿಗಳಾಗಿ ತಾಯಿಯ ದರ್ಶನವನ್ನು ಬಹಳ ಹತ್ತಿರದಿಂದ ಪಡ್ಕೊಳ್ತಕ್ಕಂಥ ಭಾಗ್ಯ ಎಲ್ಲರಿಗೂ ಪ್ರಾಪ್ತವಾಗಿದೆ. ಜೀವನದ ರಥ ಸುಗಮವಾಗಿ ಸಾಗಬೇಕು ಅಂತ ನಾವು ಅಪೇಕ್ಷೆ ಪಡ್ತೀವಿ ಅಂತಾದರೆ ದೇವರ ರಥೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಗುವಂಥದ್ದು ಬಹಳ ಮುಖ್ಯವಾಗ್ತದೆ. ದೇವರ ರಥೋತ್ಸವದಿಂದ ಇಡೀ ಲೋಕಕ್ಕೆ ಮಂಗಳವಾಗುವಂಥ ಮಹಾಭಾಗ್ಯವು ಕೂಡ ಪ್ರಾಪ್ತವಾಗ್ತದೆ. ಈ ರಥೋತ್ಸವದಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಎಲ್ಲ ವೈಭವಗಳು ಎಲ್ಲ ಜನಾಂಗದವರಿಗೂ ಕೂಡ ವಿಪುಲವಾಗಿ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅವಕಾಶ ಈ ರಥೋತ್ಸವದಿಂದ ತಾಯಿ ಅನ್ನಪೂರ್ಣೇಶ್ವರಿಗೆ ಛತ್ರಿ ಚಾಮರಗಳ ಮೂಲಕ ದೇವಿಯನ್ನ ಕರೆತಂದು ಅದನ್ನ ರಥದ ಮೇಲೆ ಕೂರಿಸಲಾಗುತ್ತದೆ. ಅಲ್ಲದೆ ರಥಕ್ಕೆ ಕಾಯಿಯನ್ನ ಒಡೆಯುವ ಮೂಲಕ ಭಕ್ತಿ ಸಮರ್ಪಿಸಿದ್ರು. ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಮೆಣಸು, ಕಾಫಿ, ಅಡಿಕೆ ಬೆಳೆಗಳನ್ನ ಸಮರ್ಪಿಸುವ ಮೂಲಕ ಅನೇಕ ಹರಕೆಗಳನ್ನ ಸಲ್ಲಿಸುತ್ತಾರೆ. ವರ್ಷ ಪೂರ್ತಿ ಗರ್ಭಗುಡಿಯಲ್ಲೇ ಕೂತು ಭಕ್ತರಿಗೆ ದರ್ಶನ ನೀಡುವ ಅನ್ನಪೂರ್ಣೇಶ್ವರಿ ವರ್ಷಕ್ಕೊಮ್ಮೆ ರಥದಲ್ಲಿ ಕೂತು ಭಕ್ತರಿಗೆ ದರ್ಶನ ನೀಡುತ್ತಾಳೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.